ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವ್ರ ಇನ್ನು ನಾವು ಬರ್ತೀವ್ರಿ, ಹೋಗಿ ಬರ್ರಿ. ಮೇಡಮ್ ಅವ್ರ, ನಾನು ಇಷ್ಟು ಕೇಸ್ ನೋಡೇನ್ರಿ. ಈ ತರ ಕೇಸ್ ಇದ್ದಿದ್ದು ಇದ ಫಸ್ಟ್ ನೋಡ್ರಿ. ಒಂದು ಮನುಷ್ಯಾಗ ಮೋಸ ಮಾಡಾಕ ಒಂದು ನಿಮಿಷ ಹತ್ತಂಗಿಲ್ಲ ಅನ್ನೋದು ಈ ಕೇಸಿಂದ ನಾವು ತಿಳ್ಕೊಬೇಕು. ಮೇಡಮ್, ನೆಕ್ಸ್ಟ್ ಈಗ ವಿಚಾರಣೆಗೆ ಯಾರನ್ನ ಕರೀಲಿ? ಶಿವಕುಮಾರ್ ಅವ್ರ, ಈ ಕೇಸ್ ಅರ್ಧ ಅಂತೂ ಡಿಕ್ಲೇರ್ ಆತ. ಇವರಿಬ್ಬರನ್ನ ವಿಚಾರಣೆ ಮಾಡಿದ್ನಂದ್ರ ಪೂರ್ತಿ ಕೇಸ್ ಡಿಕ್ಲೇರ್ ಆಕೈತಿ. ಅವ್ರು ಯಾರಂತ ಹೇಳ್ರಿ, ಈಗ ಹೋಗಿ ಕರ್ಕೊಂಡು ಬರ್ತೀನಿ. ಅವರಿಬ್ರು ಬೇರೆ ಯಾರು ಅಲ್ಲ, ಸೋನಲ್ ಮತ್ತ ಪ್ರೀತಮ್. ಅಲ್ರಿ ಮೇಡಮ್, ಅವಾಗ ಅವರಿಬ್ಬರನ್ನು ವಿಚಾರಣೆ ಮಾಡಿರಲ್ಲ ಅನ್ಪೂರ್ಣ. ಇವ್ರು ಹೇಳೋ ಪ್ರಕಾರ ಆಗಲ್ ಮಾಡಿದ ವಿಚಾರಣೆ ಅಷ್ಟು ಸರಿಯಾಗಿಲ್ಲ. ಇನ್ನು ಮುಂದೆ ಮಾಡ್ತಾನಲ್ಲ ಆ ವಿಚಾರಣೆ ಸರಿಯಾದ ರೀತಿಯೊಳಗ ಮಾಡ್ತೇನೆ. ಮೇಡಮ್ ಅವರ, ಅವ್ರಿಬ್ಬರಿಗೆ ನಮ್ಮ ಪೊಲೀಸರ ಭಾಷೆದಾಗ ವಿಚಾರಣೆ ಮಾಡ್ಬೇಕ್ರಿ. ಅಂದ್ರ ಸತ್ಯ ಏನು ಅನ್ನೋದು ಬಾಯಿ ಬಿಡ್ತಾರ. ಪ್ಲೀಸಿ ಹೋಗ್ರಿ, ಸೋನಲ್ ಮತ್ತ ಪ್ರೀತಮನ್ನ ಕರ್ಕೊಂಡು ಬರ್ರಿ. ಓಕೆ ಮೇಡಮ್. ನನಗ್ಯಾಕೋ ಈ ಮೇಡಮ್ ಟೈಮ್ ವೇಸ್ಟ್ ಮಾಡ್ತಾಳ ಅಂತ ಅನಿಸ್ತೈತಿ. ಅಲ್ಲ, ಶಂಕರನ್ ಹೇಳ್ತಿ ಎಲ್ಲದಾಳ ಅಂತ ಗೊತ್ತಿಲ್ಲ. ಇರೋ ಸೋನಲನ್ನ ಅವನ ಜೊತೆ ಬುದ್ಧಿ ಹೇಳಿ ಒಂದು ಮಾಡಿದ್ರೆ ಒಂದು ಸಂಸಾರ ಉಳಿತೈತಿ. ಈ ಶಂಕರನ್ ಕಾಟಕ್ಕ ಬೇಸತ್ತ ಆ ಪ್ರೇಮ ಶಂಕರನ ಬಿಟ್ಟು ಹೋಗಿರ್ಬೋದು. ಪಾಪ ಎಣ್ಣೆ ಹೆಂಡತಿ ಸೋನಲ್ ನನ್ನ ಗಂಡನ ನನಗ್ ಬೇಕು ಅಂತ ಗೋಗೆರೆ ಕುಂತಾಳ. ಏನ್ ವಿಚಾರಣೆ ಮಾಡ್ತಾರೋ ಏನೋ, ದೇವ್ರಿಗೆ ಗೊತ್ತ. ಮೇಡಮ್, ಸೋನಲ್ ಅವರು ಬಂದ್ರು. ಪ್ರೀತಮ್, ಬನ್ನಿ ನೀವು. ಪ್ರೀತಮ? ಇವನ್ಯಾರೋ ಬೇರೆ ಪ್ರೀತಮ್ ಇರಬಹುದು. ಈ ಕಂತ್ರಿ ನಾಯಿ ಇಲ್ಲಿ ಏನ್ ಮಾಡ್ತಾ ಇದೆಯೋ? ಈ ಸೋನಲ್ಕಿ ಬಚ್ಚಿ ಇಲ್ಲಿ ಯಾಕೆ ಬಂದಿದ್ದಾಳೆ? ಇವಳನ್ನ ಜೀವಂತ ಇರೋದಕ್ಕೆ ಬಿಟ್ಟಿದ್ದೇ ತಪ್ಪಾಗಿದೆ. ಛೀ, ನಂಬಿಕೆ ದ್ರೋಹಿ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಇವನ್ ನೋಡಿದ್ರ ನನ್ನ ಮೈ ಎಲ್ಲ ಉರಿತೈತಿ. ಹಾಳಾದವ ಇಲ್ಲಿ ಯಾಕೆ ಬಂದಾನೋ ಏನೋ. ಪ್ರೀತಮ್ ಅವರ, ಇವರು ಸೋನಲ್ ಅಂತ. ಇವ್ರ ಪರಿಚಯ ನಿಮಗಿರ್ಬೇಕಲ್ಲ? ಮೇಡಮ್, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸೋನಲ್ ಅವರೇ, ಇವರು ಪ್ರೀತಮ್ ಅಂತ. ಇವ್ರ ಪರಿಚಯ ನಿಮಗಿರಬಹುದು. ಎಷ್ಟು ಸೊಕ್ಕಿರ್ಬೇಕು ಇವನಿಗೆ. ನನ್ನ ಪ್ರೀತಿಸೋ ನಾಟಕ ಮಾಡಿ, ನನ್ನ ಮಳ್ಳ ಮಾಡಿ, ನನ್ನ ಶಂಕರ್ ನಾನು ಕೊಟ್ಟಿರೋ ಪ್ರಾಪರ್ಟಿನ ಕಿತ್ಕೊಂಡ ಈಗ ಈಕಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾನ. ಮೇಡಮ್ ಅವರೇ, ಇವ ಯಾ ಪ್ರೀತಮೋ ಏನೋ, ನನಗಂತೂ ಇವನ ಪರಿಚಯ ಇಲ್ಲ. ಸರಿ, ಪ್ರೀತಮ್ ಅವ್ರಿಗೆ ಸೋನಲ್ ಪರಿಚಯ ಇಲ್ಲ, ಸೋನಲ್ ಅವ್ರಿಗೆ ಪ್ರೀತಮ್ ಪರಿಚಯ ಇಲ್ಲ. ಆದ್ರೆ ನಿಮ್ಮಿಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಾ? ಮೇಡಮ್, ನಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನಗೂ ಅದ್ ಏನು ಅಂತ ಅರ್ಥ ಆಗ್ತಿಲ್ಲ ರೀ. ಅದಕ್ಕೆ ನಿಮ್ಮನ್ನ ವಿಚಾರಣೆ ಮಾಡೋದಕ್ಕೆ ಕರೆಸ್ಬೇಕಾಯ್ತು. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಶಂಕರ್ ಅವರ ಹೆಂಡತಿ. ಶಂಕರ್ ಅವ್ರ ಹೆಂಡತಿ ಯಾವಾಗ ಕಂಪ್ಲೇಂಟ್ ಕೊಟ್ರ? ಮೇಡಮ್ ಅವ್ರೆ, ಇವರಿಬ್ಬರದು ಬಾಯಿ ಬಿಡ್ಸಾಕ ನಮ್ಮ ದೊಡ್ಡ ಮೇಡಮ್ ಬಳಸ್ತಾ ಇರೋ ಅಸ್ತ್ರ ರೀ ಅದು. ಮೇಡಮ್, ಶಂಕರ್ ಅವ್ರ ಹೆಂಡತಿ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಾನು ಶಂಕರ ಜೊತೆಗೆ ಇರುವುದು ನೋಡಿ ಸಹಿಸಲಾರ್ದ ಓಡಿ ಹೋಗಿದ್ದ ಪ್ರೇಮ ಬಂದ ಈಗ ಯಾಕ ನಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಾಳ. ಪ್ರೀತಮ್ ಅವರ, ನಾನು ಇದೇ ಮಾತ ಅವ್ರನ್ನ ಕೇಳಿದೆ. ಆದ್ರೆ ಅವ್ರು ಹೇಳ್ತಾರ ಶಂಕರ್ ಅವ್ರನ್ನ ಮೋಸ ಮಾಡಿ ಸೋನಲ್ ಮದುವೆ ಆಗು ಅಂತ ಬ್ಲಾಕ್ ಮೇಲ್ ಮಾಡಿ ಶಂಕರ್ ಸೋನಲ್ ಅವ್ರನ್ನ ಮದುವೆ ಆಗಕ ಒಪ್ಪಲಿಲ್ಲ ಅಂತ ಹೇಳಿ ಅವರಿಗೆ ಟಾರ್ಚರ್ ಮಾಡಿ ಜೀವ ಬೆದರಿಕೆ ಹಾಕಿ ಅವ್ರ ಮನಿನ ಸೋನಲ್ ಅವರು ತಮ್ಮ ಹೆಸರಿಗೆ ಮಾಡ್ಕೊಂಡಾರ ಅಂತ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಾರ. ಏನ ನಾನು ಶಂಕರಗ ಮದುವೆ ಆಗು ಅಂತ ಟಾರ್ಚರ್ ಮಾಡಿದ್ನಿ ಅಂತ? ಇದೆಲ್ಲ ಸುಳ್ಳು. ಮೇಡಮ್, ಇದು ಇವ್ರದು ಹಾಗೂ ಶಂಕರ್ ಅವ್ರ ಹೆಂಡತಿ ಲಫ್ಡ ಇದೆ. ಇದರಲ್ಲಿ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಪ್ರೀತಮ್ ಅವರೇ, ನಾನು ಇದೇ ಮಾತನ್ನ ಅವ್ರನ್ನ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ ಸೋನಲ್ ಮೋಸ ಮಾಡಿ ನನ್ನ ಗಂಡನ ಮನೆನ ಕಿತ್ಕೊಂಡಿದ್ದಾಳೆ. ಆ ಮನೆನ 3 ಕೋಟಿ ರೂಪಾಯಿ ಸೋನಲ್ಗೆ ಕೊಟ್ಟು ಖರೀದಿ ಹಿಡಿದಿರೋ ಪ್ರೀತಮ್ ಕಾನೂನು ಪ್ರಕಾರವಾಗಿ ಶಂಕರ್ ಅವರ ಹೆಂಡತಿಯಾಗಿರೋ ನನ್ನ ಸಿಗ್ನೇಚರ್ ತಗೊಂಡಿಲ್ಲ. ಆದ್ದರಿಂದ ಇವರಿಬ್ರು ವಂಚನೆ ಮಾಡ್ಯಾರ. ಅದಕ್ಕೆ ಇವ್ರ ಮೇಲೆ ಸರಿಯಾದ ಕಾನೂನು ಕ್ರಮ ತಗೋಬೇಕಂತ ಹೇಳಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಾರ. ಇದಕ್ಕೆ ನೀವಿಬ್ರು ಏನ್ ಹೇಳ್ತೀರಿ? ಮೇಡಮ್ ಅವರ, ಆ ಮನೆಗೆ 3 ಕೋಟಿ ರೂಪಾಯಿ ಈ ಮೂದೇವಿ ಪ್ರೀತಮ್ ನನಗೆ ಕೊಟ್ಟಾನಂತ. ಮೇಡಮ್, ನನಗೆ ಆ ಮನೆ ಬೇಕಾಗಿತ್ತು. ಆ ಮನೆ ಬೆಲೆ ಎಷ್ಟಿದೆಯೋ ಅಷ್ಟು ದುಡ್ಡನ್ನ ಇವಳಿಗೆ ಕೊಟ್ಟು ನನ್ನ ಪ್ರಾಪರ್ಟಿನ ಖರೀದಿ ಮಾಡಿದ್ದೀನಿ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಬೇಕಿದ್ರೆ ಸೋನಲ್ ಅವ್ರಿಗೆ ಶಂಕರ್ ಅವ್ರ ಹೆಂಡತಿ ಅವ್ರಿಗೆ ಕೂತ್ಕೊಂಡು ತಮ್ಮ ಸಮಸ್ಯೆನ ತಾವು ಬಗೆಹರಿಸ್ಕೊಳ್ಳೋದಕ್ಕೆ ಹೇಳಿ. ತೋರಿಸಿದ ತನ್ನ ಕಂತ್ರಿ ಬುದ್ಧಿ. ಹೌದು, ಇದರಲ್ಲಿ
ಪ್ರೀತಮ್ ಅವ್ರದ್ದೇನು ತಪ್ಪಿಲ್ಲ. ಸೋನಲ್ ಅವರು ಅವ್ರಿಗೆ ಪ್ರಾಪರ್ಟಿನ ಮಾರಿದ್ದಾರೆ, ಅವರು ಖರೀದಿ ತಗೊಂಡಿದ್ದಾರೆ. ಸೋನಲ್ ಅವರೇ, ದುಡ್ಡು ತಗೊಂಡಿರೋದು ನೀವು, ಶಂಕರ್ ಅವ್ರ ಹೆಂಡತಿ ಅವರು. ಪ್ರೀತಮ್ ಅವ್ರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದೀರಾ ಅದಷ್ಟನ್ನು ಶಂಕರ್ ಅವ್ರ ಹೆಂಡತಿಗೆ ಕೊಡಬೇಕಾಗುತ್ತೆ. ಮೇಡಮ್, ಶಂಕರ್ ಅವ್ರ ಹೆಂಡತಿಗೆ ನಾನು ಯಾವ ದುಡ್ಡು ಕೊಡಬೇಕು? ಅಲ್ರಿ, ಶಂಕರ್ ಅವ್ರ ಮನಿನ ಪ್ರೀತಮ್ ಅವ್ರಿಗೆ ಮಾರಿರಲ್ಲ, ಆ ರೊಕ್ಕನ ಎಲ್ಲಿಟ್ಟಿರಿ? ಅದನ್ನ ಆ ಶಂಕರ್ ಅವ್ರ ಹೆಂಡತಿಗೆ ಕೊಡ್ರಿ. ಮೇಡಮ್, ಈ ಕಂತ್ರಿ ನಾಯಿ ಪ್ರೀತಮ್ ನನಗೆ ಯಾವ ದುಡ್ಡನ್ನು ಕೊಟ್ಟಿಲ್ಲ. ಬದಲಾಗಿ ನನಗ ಮೋಸದಿಂದ ಮನಿನ ತನ್ನ ಹೆಸರು ಮಾಡ್ಕೊಂಡಾನ. ವಾಟ್? ಈ ಕೇಸ್ ನಾನು ಅನ್ಕೊಂಡಷ್ಟೇ ಸರಳ ಇಲ್ಲಿದೆ. ಅದಕ್ಕ ರೀ ಮೇಡಮ್, ನಿಮ್ಮ ಕೈಯಾಗ ಬೋಗಿ ಹರ್ಸಾಕ ಆಗಲಿಲ್ಲ. ಏನೋ ನನ್ನೇ ಕಂತ್ರಿ ನಾಯಿ ಅಂತೇನೆ ಸೋನಲ್, ನಿನ್ನ ಇವತ್ತು ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ. ಅಂತೀನೋ ಕಂತ್ರಿ ನಾಯಿ? ಛೀ, ನಿಯತ್ತಿಲ್ಲದ ನಾಯಿ. ನನ್ನ ಹೆಸರಿಗಿರೋ ಮನೇನ ಮೋಸದಿಂದ ನಿನ್ನ ಹೆಸರಿಗೆ ತಗೊಂಡು 1 ರೂಪಾಯಿನೂ ಕೊಡದೆ ಆ ಮನೆಯಿಂದ ನನ್ನನ್ನ ಹೊರಗೆ ಹಾಕಿದ್ಯಾ. ಮೇಡಮ್, ಇವಳ ಮಾತನ್ನ ನಂಬಬೇಡಿ. ಯಾರಾದ್ರೂ ತಮ್ಮ ಪ್ರಾಪರ್ಟಿನ ಫ್ರೀ ಆಗಿ ಯಾರಿಗಾದ್ರೂ ಬರೆದು ಕೊಡ್ತಾರಾ? ಮೇಡಮ್, ನಾನು ದುಡ್ಡು ಕೊಟ್ಟು ಇವಳಿಂದ ಪ್ರಾಪರ್ಟಿ ಖರೀದಿ ಮಾಡಿದ್ದೀನಿ. ಮೇಡಮ್, ಇವಳು ನಾನೇ ಶಂಕರನ್ ಹೆಂಡತಿ ಅಂತ ನನಗೆ ಮೋಸ ಮಾಡಿ ಅವಳ ಹೆಸರಲ್ಲಿರೋ ಮನೇನ ನನಗೆ ಮಾರಿದಾಳೆ. ಅದಕ್ಕೆ ನಾನು ಇವಳ ಮೇಲೆ ಚೀಟಿಂಗ್ ಕೇಸ್ನ ಫೈಲ್ ಮಾಡ್ತೀನಿ. ಛೀ, ನಂಬಿಕೆ ದ್ರೋಹಿ. ನಿನ್ನನ್ನ ಆ ಶಂಕರನ್ಕಿಂತಲೂ ಒಂದೇಳೆ ಜಾಸ್ತಿ ಪ್ರೀತಿ ಮಾಡಿದ್ನಲ್ಲೋ, ನನಗೆ ಸರಿಯಾದ ಪಾಠನೇ ಕಲಿಸಿದೀಯ. ನೋಡು, ಇರೋ ಸತ್ಯನ ಮೇಡಮ್ ಮುಂದೆ ಹೇಳಿ ಒಪ್ಕೋ, ಇಲ್ದೇ ಇದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನೇ ನನ್ನನ್ನ ಹೆದರ್ಸ್ತೀಯಾ? ಅಷ್ಟಕ್ಕೂ ನಾನು ಎಂತವನು ಅಂತ ಆಗ್ಲೇ ಮರ್ತು ಬಿಟ್ಟಿದೀಯಾ ಏನು? ನೀನ್ ಮಾಡಿರೋ ಮೋಸನ ಹೇಗ್ ಮರೀಲಿ? ನನ್ನನ್ನ ಪ್ರೀತಿಸೋ ನಾಟಕ ಮಾಡಿ ನಿನ್ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ನಂಬಿಸಿ ಮನೇನ ನಿನ್ನ ಹೆಸರಿಗೆ ಮಾಡ್ಕೊಂಡು ನನ್ನನ್ನ ಆ ಮನೆಯಿಂದ ಹೊರಗೆ ಹಾಕ್ತೀಯೇನೋ? ನಾನು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ನನ್ನ ಕಿಡ್ನಾಪ್ ಮಾಡಿ ನನ್ನ ಪ್ರಾಪರ್ಟಿನ ಮೋಸದಿಂದ ನಿನ್ನ ಹೆಸರಿಗೆ ಮಾಡ್ಕೊಂಡಿದೀಯಾ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಹುಷಾರ್. ಎಷ್ಟೇ ಧೈರ್ಯ ನಿನಗೆ? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನಾನು ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಈ ಸರಿ ನಾನು ಕೊಡೋ ಏಟ್ಗೆ ಮೇಲೆ ಹೇಳೋದಕ್ಕಾಗಿರ್ಬಾರ್ದು, ಹಾಗೆ ಮಾಡ್ತೀನಿ. ಮೋಸ ಆಗಿರೋದು ನನಗೆ, ನಿನಗಲ್ಲ. ನಾನು ನಿನ್ನ ಸರಿಯಾಗಿ ಬುದ್ಧಿನೇ ಕಲಿಸ್ತೀನಿ. ಏನ್ ಮಾಡಕ್ಕಾಗತ್ತೆ ನಿನ್ನ ಕೈಲಿ? ಮಾಡ್ಕೋ ಹೋಗು. ನನ್ನ ಹತ್ರ ದುಡ್ಡಿನ ಬಲ ಇದೆ. ಅದಕ್ಕೂ ಹೆಚ್ಚಾಗಿ ನಾನು ಈ ಊರಿನ ಪ್ರತಿಷ್ಠಿತ ವ್ಯಕ್ತಿಯ ಮಗ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಈಗಲೇ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಏನ್ರಿ ಸೋನಲ್ ಮೇಡಮ್, ಈ ಪ್ರೀತಮ್ ಯಾರು ನನಗೆ ಪರಿಚಯನೇ ಇಲ್ಲ ಅಂತ ಹೇಳಿದ್ರಿ. ಪ್ರೀತಮ್, ನೀವು ಈ ಸೋನಲ್ ಯಾರು ಅಂತ ನಾನು ಇವತ್ತೇ ನೋಡ್ತಾ ಇರೋದು ಅಂತ ಹೇಳಿದ್ರಿ. ಅಲ್ರಿ ಮೇಡಮ್, ನನಗ ಒಂದ್ ಅರ್ಥ ಆಗ್ಬಲ್ದು. ಇವರಿಗೆ ಇವ್ರ ಪರಿಚಯ ಇಲ್ಲ, ಇವರಿಗೆ ಇವ್ರ ಪರಿಚಯ ಇಲ್ಲ. ಇಷ್ಟಿದ್ದ 2 ಮಂದಿ ನಾಯಿ ತರ ಕಚ್ಚಾಡ ಕುಂತಾರ. ಒಂದ್ ವೇಳೆ 2 ಮಂದಿ ಏನಾರ ಪರಿಚಯ ಇತ್ತಂದ್ರ ಹುಚ್ಚನಾಯಿ ಹಂಗ ಕಚ್ಚಾಡ್ತಿದ್ರು ಅಂತ ಅನಿಸ್ತೈತಿ. ಪಿಸಿ ಶಟಪ್. ಸುಮ್ನಿರ್ರಿ ಮೇಡಮ್. ಪಿಸಿ ಶಟಾಪ್ ಅಂದಂದ ಈ ಕೇಸ್ ಇಷ್ಟು ಕಗ್ಗಂಟಾಗಿರೋದು. ಏನೋ ಈ ದೊಡ್ಡ ಮೇಡಮ್ ದಶೆಯಿಂದ ಕೇಸ್ ಬಗೆಹರಿಯಾಕತೈತಿ. ನನಗೆ ಹೊಳ್ಳ ಬಳ್ಳ ಅಂತಿರಲ್ಲ. ಅದನ್ನ ನೀವ ಒಟ್ಟು ಶಟ್ ಯುವರ್ ಮೌತ್ ಮಾಡ್ಕೊಂಡು ಕುಂತ್ರ ಪುಣ್ಯ ಬರ್ತತ್ ನೋಡ್ರಿ. ಮನೆಗೆ ಬಾ ಇವತ್ತು. ಸರಿಯಾಗಿದೆ ನಿನಗೆ ಕಜ್ಜಾಯ. ಇವತ್ತು ರಾತ್ರಿ ಮನೆಗೆ ಹೋಗಂಗಿಲ್ಲ. ನೋಡ್ತೇನೆ ಏನ್ ಮಾಡ್ತಾಳೆ ಈಕಿ ಅನ್ನೋದು. ಮೇಡಮ್ ಅವರ, ನಾನು ಇರೋ ನಿಜಾನ ಒಪ್ಕೋತೇನ್ರಿ. ಮೇಡಮ್, ನಾನು ಇರೋ ನಿಜಾನ ನಿಮ್ಮ ಮುಂದೆ ಎಲ್ಲಾನು ಹೇಳ್ತೇನೆ. ವಾಹ್, ಮುಖ್ಯಾಂಬೋ ಖುಷ್ ಹುವಾ. ನೋಡಿದ್ರಲ್ಲ ಸ್ನೇಹಿತರೆ, ಯಾವತ್ತಿದ್ರೂ ಸತ್ಯ ಒಂದಿಲ್ದ ಒಂದು ದಿನ ಹೊರಗೆ ಬರಾಕಬೇಕ. ಒಬ್ಬರ ಜೀವನ ಹಾಳು ಮಾಡಿ ಯಾರು ಅಷ್ಟು ಸುಲಭವಾಗಿ ಸಂತೋಷದಿಂದ ಇರಾಕ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಎಲ್ಲರೂ ಕೂಡ ಲಕ್ಷ್ಮಕ್ಕ ಕತ್ತಿ ಸೂಪರ್ ಡೂಪರ್ ಬಹಳ ಚೆನ್ನಾಗಿ ಬರತೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇದೆಲ್ಲ ಕ್ರೆಡಿಟ್ ಸ್ನೇಹಿತರೆ ನಿಮ್ಮ ವೀಕ್ಷಕರಿಗೆ ಹೋಗ್ತೈತಿ. ಇದ್ರೊಳಗ ನನ್ನದು ಏನೂ ಇಲ್ಲ. ಯಾಕಂದ್ರೆ ನೀವು ಕೊಡೋ ಪ್ರೋತ್ಸಾಹ ಪ್ರೇರಣೆಯಿಂದನ ನನಗೆ ಈ ಕತಿ ಬರೆಯಕ ಅನುಕೂಲ ಆಗೈತಿ ಸ್ನೇಹಿತರೆ. ನನಗ ಹಿಂಗ ಇನ್ನು ಮುಂದೇನು ಪ್ರೋತ್ಸಾಹ ಕೊಡಾಕ ಬಯಸುವವರು ಪ್ಲೀಸ್ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಖ್ಯವಾಗಿದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಅಂದ್ರೆ ಈ ಕತಿ ಇನ್ನೂ ಚೆನ್ನಾಗಿ ಮೂಡಿ ಬರ್ತೈತಿ ಸ್ನೇಹಿತರೆ. ದ್ರಾಕ್ಷಾಯಿಣಿ ಅನ್ನೋರು ಕಮೆಂಟ್ ಮಾಡಿದ್ರೆ ಅವರ ಮಗಳಾದ ಜನನಿ. ಹಾಯ್ ದ್ರಾಕ್ಷಾಯಿಣಿ, ನಿಮ್ಮ ಮಗಳ ಹೆಸರು ನನಗೆ ಬಹಳ ಇಷ್ಟ ಆತ್ರಿ. ಜನನಿ ತುಂಬಾ ಚೆನ್ನಾಗೈತಿ. ಈ ಹೆಸರಿನ ಅರ್ಥ ತಾಯಿ ಅಂತ. ತಾಯಿಗೆ ಸರಿಸಾಟಿಯಾಗಿದ್ದು ಮತ್ತೊಂದು ಈ
ಜಗತ್ನಾಗ ಯಾವುದೂ ಇಲ್ಲ ಅಂತ ಅರ್ಥ ಕೊಡೋ ಹೆಸರನ್ನ ನಿಮ್ಮ ಮಗಳಿಗೆ ಇಟ್ಟಿರಿ. ತುಂಬಾ ಖುಷಿ ಆತ್ರಿ. ನನಗೆ ಹೆಸರು ನಿಜವಾಗ್ಲೂ ಬಹಳ ಇಷ್ಟ ಆತ. ಎಲ್ಲಾ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊತೇನ್ರಿ ಸ್ನೇಹಿತರೆ, ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿರಿ.